ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಸ್ಟೂಡೆಂಟ್ అట్లే ಇವತ್ತು ಈ ಶುಭ ದಿನದಲ್ಲಿ ನಮ್ಮ ಸ್ನೇಹಿತರಾದ ಲೋಕನಾಥ್ ಅಂತೇಳಿ, ಅವ್ರಿಗೆ ಲೋಕನಾಥ್ ಅಂದ್ರೆ ಗೊತ್ತಾಗಲ್ಲ, ದುಬೈ ಲೋಕ್ ಅಂತೇಳಿ ತುಂಬಾ ಪ್ರಸಿದ್ಧಿಯಾಗಿದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ, ಒಂದು ಸಮಾಜ ಸೇವೆ ಮಾಡುವುದರ ಮುಖಾಂತರ ನಾವು ತುಂಬಾ ಸಲ ಫೋನ್ ಕಾಲಲ್ಲಿ ಮಾತಾಡ್ಕೊಳ್ತಾರೆ. ಅವಾಗ ಹಸಿದವನಿಗೆ ಅನ್ನ ಇಕ್ಕು ವಚನವನ್ನಲ್ಲ. ಯಾರಾದೊಂದು ಹಸಿದವನ್ ಬಂದಾಗ ಅವನಿಗೆ ಊಟ ಕೊಡ್ಬೇಕು, ಅವನಿಗೆ ವಚನ ನೀಡಬಾರ್ದು. ಹಸಿದವನ್ ಫಸ್ಟ್ ಊಟ ಕೊಟ್ಬಿಟ್ಟು ಆಮೇಲೆ ಮಾತಾಡೋಣ ಅನ್ನೋ ಸಿದ್ಧಾಂತ ಲೋಕನಾಥ್ ಅವರು ಪಾಲನೆ ಮಾಡ್ಕೊ ಬರ್ತಾ ಇದ್ದಾರೆ. ಇವರು ನಮ್ಮ SDMC ಶಾಲೆಯ ಅಧ್ಯಕ್ಷರಾದ ನಾನ್ ಸಮರ ಆತ್ಮೀಯ ಸ್ನೇಹಿತರು. ಅವ್ರ ಮುಖಾಂತರ ನಮ್ಮ ಸ್ನೇಹಿತರಾದ್ರು. ನಮಗೂ ಅವರ ಒಂದು ವಿಚಾರಗಳು, ಅವರ ಒಂದು ಸಮಾಜ ಸೇವೆ ನನಗೆ ತುಂಬಾನೇ ಇಷ್ಟ ಆಯ್ತು. ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಅಷ್ಟು ಸಲೀಸಾಗಿ ಹೋಗುವಂತ ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗುಣಗಳು ನೋಡಿನೇ ನಾವರ ಒಂದು ಫ್ರೆಂಡ್ಶಿಪ್ ಮಾಡೋದು. ಇವತ್ತು ನನಗೆ ತುಂಬಾ ಖುಷಿ ಆಗುತ್ತೆ ಈ ಶುಭ ಸಂದರ್ಭದಲ್ಲಿ ನನ್ನ ಕರೆಸಿ ಒಂದೆರಡು ಮಾತಾಡಿ ಭಗವಂತನಲ್ಲಿ ಹೈದರಾಲಿ ದರ್ಗಾ ಅದು ಅಲ್ಲಾಹನ ಒಂದು ಆಶೀರ್ವಾದ, ಮುಳಬಾಗಿಲಿನ ಶ್ರೀ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಾಪನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿ ಆಶೀರ್ವಾದ, ಕುರುಡುಮಲೆಯ ಏಕ ವಿಗ್ರಹ ಶಿಲೆ ನಮ್ಮ ಗಣಪತಿಯವರ ಎಲ್ಲ ಸಕಲ ಕೋಟಿ ದೇವಳ ಆಶೀರ್ವಾದ ನಿಮ್ಮ ಮೇಲಿದ್ದು ಒಳ್ಳೆ ಆರೋಗ್ಯ ಕೊಟ್ಟು ಅನೇಕ ಸಮಾಜ ಕಾರ್ಯಗಳನ್ನು ನೀವು ನೆರವೇರಿಸ್ಕೊಂಡು ಹೋಗಿ ಮುಳಬಾಗಿಲಿನ ಉನ್ನತ ಸ್ಥಾನದಲ್ಲಿ ನೀನಿದ್ರೆ ನಿನ್ನ ಸ್ನೇಹಿತರಾಗಿ ನಾವೆಲ್ಲರೂ ಖುಷಿ ಪಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನಿನಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. 100 ವರ್ಷ ಸುಖವಾಗಿ ಬಾಳು ನನ್ನ ಆತ್ಮೀಯ ಸ್ನೇಹಿತ ದುಬೈ ಲೋಕನಾಥ್. ಥ್ಯಾಂಕ್ ಯು. ಏನಪ್ಪ ಅಂದ್ರೆ, ಆಗ್ಲೇ ನಾನು ಎರಡು ಮಾತಾಡೋಕ್ ಮುಂಚೆ ಒಂದು ಮಾತು ಹೇಳಿದ್ದೆ ಬಸವಣ್ಣನವ್ರ ಬಗ್ಗೆ. ಆ ಪಾಲಿಸಿಯವರು ಪಾಲನೆ ಮಾಡ್ಕೊ ಬರ್ತಾ ಇರೋದು, ಹಸಿದವನಿಗೆ ಅನ್ನವನ್ನಿಕ್ಕು ವಚನವನ್ನಲ್ಲ. ಆ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆ ಆಗ್ಲಿ ಏನೇ ಆಗ್ಲಿ ನಾನು ಇದೀನಿ ಕನ್ನಡಿಗರಿಗೋಸ್ಕರ ಅಂತಾನೆ ಅಲ್ಲ, ಬೇರೆ ಯಾರಾದ್ರೂ ಒಂದು ಸಮಸ್ಯೆ ಇದ್ರೆ ನಾನು ಇದೀನಿ ಅಂತ ತೋರಿಸ್ಕೊಡು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಇರಾನು ಮತ್ತು ಇರಾಕು ಯುದ್ಧಗಳು ನಡೀತಾ ಇತ್ತು. ನಮ್ಮ ಬಳ್ಳಾರಿಯಿಂದ ಸುಮಾರು ಅನೇಕ ಜನರು ದುಬೈಲಿ ಇದ್ದೋಗಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗೋಗಿತ್ತು. ಬಹುಶಃ ತಾವೆಲ್ಲರಿಗೂ ಮಾಧ್ಯಮದ ಮುಖಾಂತರ ಎಲ್ಲ ಗೊತ್ತಿರ್ತೇ, ತಾವೆಲ್ಲ ನ್ಯೂಸ್ ನೋಡ್ತಾ ಇರ್ತೀರ, ಓದ್ತಾ ಇರ್ತೀರಾ. ಅಲ್ಲಿ ಬಂದಿರ್ತಕ್ಕಂಥ ಕನ್ನಡಿಗರಿಗೆ ಅಲ್ಲಿ ಅವ್ರ ಪಾಪ ನೀವು ಯಾವ ಪಕ್ಷ ಅಂತ ಕೇಳಿಲ್ಲ, ನಿಮ್ದು ಯಾವ ಜಾತಿ ಅಂತ ಕೇಳಿಲ್ಲ, ನೀವು ಎಲ್ಲಿಂದ ಬಂದವರು ಅಂತ ಕೇಳಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಇವ್ರ ಜೊತೆಗೆ ಇವರು ಸ್ನೇಹಿತರಾದಂತಹ ಡ್ರೋನ್ ಪ್ರತಾಪ್ ಅವರಾಗಿರ್ಬೋದು, ಮತ್ತೆ ಕೆಲವರು ನಮ್ಮ ಸಂತೋಷ್ ಅವರು ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟದಿಂದ ಹಿಡಿದು ಅವರು ಕರ್ನಾಟಕಕ್ಕೆ ತಲುಪುವವರೆಗೂ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಂಡಿದ್ದಾರೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಗುಣ ಬೇಕಾಗ್ತದೆ. ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ ಸ್ನೇಹಿತರೆ, ಆದ್ರೆ ಅದನ್ನ ಯಾವ ರೀತಿಯಾಗಿ ಖರ್ಚು ಮಾಡಬೇಕು, ಯಾವ ರೀತಿಯಾಗಿ ಬಡವರಿಗಾಗ್ಬೋದು, ಕಷ್ಟದಲ್ಲಿ ಇರುವವರಿಗಾಗ್ಬೋದು, ಬೇರೆ ಯಾವ್ದಾದ್ರು ಒಂದು ನೀಡ್ಫುಲ್ ಏನಿರುತ್ತೋ ಅಂತ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ಗುಣ ಭಗವಂತ ಕೆಲವರು ಮಾತ್ರ ಕೊಟ್ಟಿರ್ತಾನೆ. ಅಂತ ಒಂದು ಗುಣ ನಮ್ಮ ಸ್ನೇಹಿತರಿಗೆ ನಮ್ಮ ಮುಳಬಾಗಿಲಿನ ಒಂದು ಮಂಚಗಾನಹಳ್ಳಿಯ ಒಂದು ನಮ್ಮ ಲೋಕನಾಥ್ ಅವರಿಗೆ ಭಗವಂತ ಕೊಟ್ಟಿದಾರಲ್ಲ, ನಿಜವಾಗ್ಲೂ ನಮಗೆಲ್ಲರಿಗೂ ಇಂಥ ಸ್ನೇಹಿತನ ಪಡೆದ ನಮಗೂ ಸಹ ಖುಷಿ ಆಗ್ತದೆ. ಈ ರೀತಿಯ ಒಂದು ಸಮಾಜ ಸೇವೆಗಳು ಮುಂದುವರಿತಾ ಹೋಗ್ಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತಮ ಒಂದು ಸ್ಥಾನಮಾನ ಧರಿಸಿಕೊಡ್ಲಿ. ಅದೇ ರೀತಿಗೆ ಅವರ ಒಂದು ಸಮಾಜ ಸೇವೆಗಳು ಮುಂದುವರಿತಾ ಹೋಗ್ಲಿ. ನಮಗಂತೂ ತುಂಬಾ ಹೆಮ್ಮೆ ಇದೆ. ಈ ಒಂದು ಸಮಾಜ ಸೇವೆ ಆಗಿರ್ಬೋದು, ಬೇರೆ ರೀತಿಯಾದಂತಹ ಯಾವುದೇ ಒಬ್ಬ ಕಷ್ಟದಲ್ಲಿದ್ದ ವ್ಯಕ್ತಿಗಳಿಗೆ ಸ್ಪಂದನೆ ಮಾಡುವಂತ ಒಂದು ಗುಣ ಇದೆಯಲ್ಲ, ಆ ಗುಣ ಭಗವಂತ ಇದನ್ನ ಕೊಟ್ಟಿರೋದು ನಿಜವಾಗ್ಲೂ ನನಗೆ ಇನ್ನಷ್ಟು ದಿನ ಸಂತೋಷವಾಗಿದ್ದು ಆ ಎಲ್ಲರ ಸಕಲ ಕೋಟಿ ದೇವರ ಆಶೀರ್ವಾದ ನಮ್ಮ ಲೋಕನಾಥ್ ಮೇಲೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್. ಈಗ ಇವತ್ತಿನ ಈ ಒಂದು ಶುಭ ಸಮಾರಂಭದ ಸಂದರ್ಭದಲ್ಲಿ ಈಗ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ, ಇವತ್ತಿನ ದಿನ ಏನು ಈ ನಮ್ಮ ದುಬೈ ಲೋಕನಾಥ್ ಮಂಚಗಾನಹಳ್ಳಿ ಅವರು ನಮ್ಮ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ
ಹುಟ್ಟಿ ನಾವು 1995 2000ನೇ ಸಾಲಿನ SSLC ಬ್ಯಾಚ್ನ ಆವಣಿ ಶಾಲೆಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಆವಣಿ ಶಾಲೆಯ ವಿದ್ಯಾರ್ಥಿಗಳಾಗಿ ಸುಮಾರು ವರ್ಷಗಳಿಂದ ನಾವು ಯಾರಿಗೂ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ಮೊನ್ನೆ ಗುರುವಂದನ ಕಾರ್ಯಕ್ರಮಕ್ಕೋಸ್ಕರ ಮೊನ್ನೆ ಎಲ್ಲ ಈ ಒಂದು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕನೆಕ್ಟ್ ಮಾಡಿಕೊಂಡು ಒಬ್ರಿಗೊಬ್ರೆಲ್ಲ ಪರಿಚಯ ಮಾಡಿಕೊಂಡು 2025ನೇ ಸಾಲಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ದುಬೈ ಲೋಕ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ಬ್ಯಾಚ್ನ ಎಲ್ಲ ಸಹೋದ್ಯೋಗಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಗೆಳೆಯರು ಎಲ್ಲ ಸೇರಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅವರು ಕೂಡ ಮುಂದೆ ಅಲ್ಲಿ ಒಂದು ವಾಟರ್ ಫಿಲ್ಟರ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ದೇವರಿಗೆ ಒಂದು ಹಸ್ತಗಳ ಒಂದು ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ಕೊಟ್ಟಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ. ಮತ್ತು ಇದು ಬೆಟ್ಟದ ಮೇಲೆ ಆವಣಿ ಬೆಟ್ಟದ ಮೇಲೆ ಸೀತಾ ಪಾರ್ವತಿ ಮಾತೆಗೆ ಅಭಿಷೇಕ ಮಾಡುವ ಮೂಲಕ ಅದೇ ರೀತಿಯಾಗಿ ಶಾಲೆಯಲ್ಲಿ ಇನ್ನೂ ಒಂದು ಡಿಜಿಟಲ್ ಬೋರ್ಡನ್ನು ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಒಳ್ಳೆಯ ಒಂದು ಸಮಾಜಮುಖಿಯ ಕೆಲಸಗಳನ್ನು ಮಾಡ್ತಾ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾನೆ ಇರ್ತಾರೆ ಇವರು. ಅದೇ ರೀತಿಯಾಗಿ ಇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಇವತ್ತಿನ ದಿನ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರು ದೇವರು ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ, ಅವರ ಕನಸುಗಳೆಲ್ಲ ನನಸುಗಳನ್ನು ಮಾಡಲಿ ಅಂತ ಹೇಳ್ತಾ ಒಂದೆರಡು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಈ ಒಂದು ದಿವಸ ನಮ್ಮ ಚಡ್ಡಿ ದೋಸ್ತು ದುಬೈ ಲೋಕನಾಥ್ ಅವ್ರಿಗೆ ಹುಟ್ಟುಹಬ್ಬದ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏನು ಇವರ ಒಂದು ಹುಟ್ಟುಹಬ್ಬಕ್ಕೆ ಯಾವ ರೀತಿ ಮಾಡ್ತಾ ಇದೀವಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಇವರು 2002ರಲ್ಲಿ ನಾವು ಆವಾಗ ಬೇರೆ ಬೇರೆ ಆಗಿದ್ದು SSLC ಬ್ಯಾಚ್ ನಮ್ಮದು. ಆಗ ಬೇರೆ ಆದಾಗಿಂದಲೂ 25 ವರ್ಷಗಳ ತದನಂತರ ನಾವು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ನಾವು ಒಂದಾಗಿ ಆವಣಿಯಲ್ಲಿ ನಾವು ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಎಲ್ಲರೂ ಒಂದು ಸಮ್ಮುಖದಲ್ಲಿ ಮಾಡಿಕೊಂಡಿದ್ವು. ಅದೇ ರೀತಿಯಾಗಿ ನಾವು ಆವಣಿಯಲ್ಲಿ ಅನ್ನ ಸಂತರ್ಪಣೆ ಜಾತ್ರೆ, ಆವಣಿ ಜಾತ್ರೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ 4-5 ದಿವಸ ಜಾತ್ರೆ ನಡೆದಾಗೆಲ್ಲ ನಾವು ಮಾಡಿ ಅಲ್ಲಿಂದ ಇವರು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅಷ್ಟೇ ಇವ್ರ ಕಡೆಯಿಂದ ಏನು ಬೇಕು ಅಂದ್ರೂ ಕೂಡ ತಮ್ಮ ಎಲ್ಲರಿಗೂ ಸಹಾಯ ಕೂಡ ಮಾಡ್ತಾರೆ. ಇವರು ನಮ್ಮ ಕಡೆಯಿಂದ ಏನಾದರೂ ಆಗಲಿ ಸಹಾಯ ಮಾಡ್ತೀವಿ, ನಮ್ಮ ಮುಳಬಾಗಿಲು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ನಮ್ಗೆ ಯಾವುದೇ ಕಷ್ಟ ಬಂದರೂ ಕೂಡ ಅವ್ರಿಗೆ ನಾವು ಇದ್ದೀವಿ ಅನ್ನೋ ಈ ಮಾಹಿತಿ ನಾನು ಕೊಟ್ಟು ಈ ದಿನ 25 ವರ್ಷಗಳ ನಂತರ ನಾವು ಇವರ ಹುಟ್ಟುಹಬ್ಬವನ್ನು ಫಸ್ಟ್ ದಿನ ಇವಾಗ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನೇ ಕಷ್ಟ ಬಂದರೂ ಎಲ್ಲರೂ ಯಾರಿಗೇ ಆಗಲಿ ನಾವು ಇದೀವಿ ಅಂತ ಇವರು ಒಂದು ಮಾತು ಕೊಟ್ಟಿದ್ದಾರೆ. ಆದ್ರಿಂದ ಯಾವುದಕ್ಕಾದ್ರೂ ಆಗಲಿ ಇವರಿದ್ದಾರೆ, ನಮ್ಮ ಸ್ನೇಹಿತ ದುಬೈ ಲೋಕ್ ಅಂತ, ಏನಾದ್ರಕ್ಕಾಗಲಿ ನಮ್ಮನ್ನು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶುಭ ದಿನ ಅಂತಾನೆ ಹೇಳಕ್ ಬಯಸ್ತೀನಿ. ನಮ್ಮ ತಾಲೂಕಿನ ಹುಡುಗ, ನಮ್ಮ ಪಕ್ಕದ ಗ್ರಾಮ ಹುಡುಗ ವಿದೇಶದಲ್ಲಿ ಹೋಗಿ 4 ಜನಕ್ಕೆ ಕೆಲಸ ಕೊಡ್ತಾ ಇರೋ ಜೊತೆಗೆ ಸಮಾಜ ಸೇವೆ ಏನಾದ್ರೂ ಮಾಡಬೇಕು ಸಾರ್ವಜನಿಕರಿಗೆ ಎಂದು ತನ್ನ ಗ್ರಾಮ ಅಲ್ಲದೆ ತಾಲೂಕಿನಗೂ ಸೇವೆ ಕೊಡ್ತಾ ಇದಾರಲ್ಲ, ಇದಕ್ಕೆ ಮೆಚ್ಕೋಬೇಕು. ನಿಮ್ಮ ಜನ್ಮದಿನದ ಶುಭಾಶಯಗಳನ್ನ. ಇದೇ ರೀತಿ ಇವರನ್ನ ದುಬೈ ಲೋಕ್ ಅಂತ ಕರೆದ್ರೆ ಗೊತ್ತಾಗುತ್ತೆ, ಬರೀ ಲೋಕನಾಥ್ ಅಂತ ಕರೆದ್ರೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಿರೋದು ದುಬೈ ಲೋಕ್ ಅಂತ. ಮೊನ್ನೆ ನೋಡ್ತಾ ಇರ್ಬೋದು ನಾವು, ಒಂದು ನಮ್ಮ ದುಬೈಯಲ್ಲಿ ಏನಾದರೂ ಸ್ವಲ್ಪ ನಮ್ಮ ಜನರಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ತುಂಬಾ ಸಹಾಯ ಮಾಡಿದ್ದಾರೆ. ಅಲ್ಲಿನವ್ರಿಗೆ ನಮ್ಮ ದೇಶಕ್ಕೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಏನಾದ್ರೂ ನಮ್ಮ ದೇಶದ ಜನರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಮ ದುಬೈ ಲೋಕ್ ಅಣ್ಣನಿಗೆ ಸಂಪರ್ಕ ಮಾಡಬಹುದು. ಅದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಾನು ಗಮನಿಸ್ತಾ ಇದ್ದೆ, ನಮ್ಮ ಅಣ್ಣ ಹೇಳ್ತಾ ಇದ್ರು ಆವಣಿ ದೇವಸ್ಥಾನಕ್ಕೆ ಕೆಲವೊಂದು ಬೇಕಾಗಿರೋ ವಿಗ್ರಹಗಳಾಗ್ಲಿ ಕೆಲವೊಂದನ್ನೆಲ್ಲ ಇಸ್ಕೊಟ್ಟಿದ್ದಾರೆ. ಇಂಥವ್ರಿಗೆ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ ಎಂದು ಹಾರೈಸುತ್ತೇನೆ. ಅದೇ ರೀತಿ ಅವರು ಬರೀ ದುಬೈ ಜನರಿಗೆ ಕೆಲಸ ಕೊಟ್ಟರೆ ಸಾಲದು, ನಮ್ಮ ಮುಳಬಾಗಿಲಿನಲ್ಲಿ ಒಂದು ಫ್ಯಾಕ್ಟರಿಯನ್ನು ಓಪನ್ ಮಾಡಿದ್ರೆ ತುಂಬಾ ಖುಷಿ ಪಡ್ತೀನಿ ಅಣ್ಣ. ಯಾಕೆಂದ್ರೆ ಕೆಲಸ ಕಾರ್ಯಗಳು ಇಲ್ಲದೆ ಎಷ್ಟೋ ವಿದ್ಯಾವಂತರು ಬೇರೆ ಬೇರೆ ಕಡೆ ಹೋಗಿ ಡಿಗ್ರಿಗಳು, BComಗಳು, MComಗಳು ಮಾಡಿ PhDಗಳು ಮಾಡಿ ಕೆಲಸ ಇಲ್ಲದೆ ಇದ್ದಾರೆ ಎಷ್ಟೋ ಜನ.
ಆದ್ರೆ ನೀವು ಒಂದು ಕನಸನ್ನ ಹೊತ್ಕೊಂಡು ವಿದೇಶಕ್ಕೆ ಹೋಗಿ ತಮ್ಮ ಒಂದು ಕಂಪನಿಯನ್ನ ಕಟ್ಟಿ ಬೇರೆ ಜನರಿಗೆ ಕೆಲಸ ಕೊಡ್ತಿದಾರಲ್ಲ, ತುಂಬಾ ಖುಷಿ ಆಗುತ್ತೆ ನಮ್ಗೂ. ನಮ್ಮ ಊರಿನ ಒಬ್ಬ ಅಣ್ಣ ವಿದೇಶದಲ್ಲಿ ಹೋಗಿ 4 ಜನಕ್ಕೆ ಕೆಲಸ ಕೊಡ್ತಾ ಇದಾರೆ, ನಮಗೂ ಖುಷಿ ಆಗುತ್ತೆ. ಅದೇ ರೀತಿ ಮುಲ್ಬಾಗ್ನಲ್ಲಿ ಒಂದು ಕಂಪನಿ ಅಥವಾ ಒಂದು ಫ್ಯಾಕ್ಟರಿ ಸ್ಥಾಪನೆ ಮಾಡಿದ್ರೆ ಒಂದು 1000 ಜನಕ್ಕೆ ಕೆಲಸ ಸಿಗ್ದಂಗೂ ಆಗುತ್ತೆ, ನಿಮ್ಮಿಂದ 4 ಜನ ಬೆಳ್ದಂಗ ಆಗುತ್ತೆ. ಅದಕ್ಕೆ ಈ ಎರಡೊಂದು ಮಾತು ನನಗೆ ಅವಕಾಶ ಮಾಡಿಕೊದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಅದೇ ರೀತಿ ನಾನು ಇವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಂದು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕೂಡ ಹಾಕಿದ್ದೆ, ಆದ್ರೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ. ತುಂಬಾ ಖುಷಿ ಆಯ್ತು. ಇದೇ ಊರಿನವರು, ನನ್ನ ಗ್ರಾಮದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋರು. ಮತ್ತೊಂದು ಸಾರಿ ಜನ್ಮದಿನದ ಶುಭಾಶಯಗಳನ್ನ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಇದೇ ರೀತಿ ಮುಂದುವರಿಸಿ, ನಿಮ್ಮ ಜೊತೆ ಸದಾ ಮುಳಬಾಗಿಲಿನ ಜನತೆಯರು ಇರ್ತಾರೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್. ಸೇರಿರ್ತಕ್ಕಂಥದ್ದು, ಯಾಕೆಂದ್ರೆ ಅದೃಷ್ಟ ಹುಡುಕಾಡಬೇಡ, ಅದೃಷ್ಟವೇ ನಮ್ಮನ್ನು ಹುಡುಕಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ತರ ಇವತ್ತು ನೋಡ್ತಾ ಇರ್ಬೋದು, ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಇದ್ದಾರೆ, ಮಾಧ್ಯಮ ವರ್ಗದವ್ರು ಇದ್ದಾರೆ. ಬಹಳಷ್ಟು ಜನ ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇವತ್ತು ಈ ತರ ಆಗುತ್ತೆ ಅಂತ. ಸೊ ಎಲ್ಲರ ಸಹಕಾರ ಇದ್ರೆ ಒಬ್ಬನ ಸ್ಟಾರ್ ಮಾಡ್ಬೇಕು ಅಂದ್ರೆ ಇಷ್ಟು ಜನ ಸೇರಿದ್ರೆ ಆಟೋಮೆಟಿಕ್ ಆಗಿ ಯಾವ ಲೆವೆಲ್ ಬೆಳೀತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾವ್ ಯಾವತ್ತು ಇಮ್ಯಾಜಿನ್ ಮಾಡಿಲ್ಲ. ಬಹಳಷ್ಟು ವರ್ಷದಿಂದ ನಾವು ಬರ್ತ್ಡೇ ಆಚರಣೆ ಮಾಡ್ಬೇಕು ಅಂತ ಕಂಡಿದ್ವಿ ಅಷ್ಟೇ, ಯಾವತ್ತು ಆಚರಣೆ ಮಾಡಿಲ್ಲ. ಸೊ ದುಬೈಲಿ ಮಾಡ್ತಾ ಇದ್ವಿ. ಇವಾಗ ಏನಂದ್ರೆ ವಿಲೇಜ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಒಂದು ಬರ್ತ್ಡೇ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಬಹಳಷ್ಟು ಕಾಲ್ಸ್ ಬಂದು ಒಂದು ಬರ್ತ್ಡೇ ಮಾಡೋಣ ಅಂತ ಅವರಷ್ಟಕ್ಕೆ ಅವರೇ, ಅಂದ್ರೆ ಜನ ಅವರಷ್ಟಕ್ಕೆ ಅವರೇ ನಾವೇ ಖರ್ಚು ಮಾಡ್ತೀವಿ, ನಿಮ್ಗೆ ಏನ್ ಬೇಕು ಆತರ ಜನ ಇದು ಮುಂದೆ ಬರ್ಬೇಕು. ನಾವ್ ಮಾಡ್ತೀವಿ ಅದು ಬೇರೆ, ಆದ್ರೆ ಅವ್ರು ಮಾಡ್ತಾ ಇದಾರೆ. ಸೊ ಅದಕ್ಕೇನಂದ್ರೆ ಇವಾಗ ಏನೋ ನಾವು ಇಲ್ಲಿ ಮುಲ್ಬಾಗ್ಲಲ್ಲಿ ಬೆಳೆದಿರೋದ್ರ ದುಬೈಲ್ ಕಡೆ ಎಲ್ಲ ಕಡೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ನಾವು 50% ಕನ್ನಡಿಗರು ದುಬೈಲ್ ಹೋಗಿ ಯಾರು ಅಂತ ಹೇಳ್ತಾರೆ. ಆದ್ರೆ ನಮ್ಗೊಂದು ಒಳಗಡೆ ನೋವೇನಂದ್ರೆ ನಮ್ ಮುಲ್ಬಾಗ್ಲಲ್ಲಿ ಬೆಳೆದಿದೀವಲ್ಲ, ನಮ್ಮೂರಲ್ಲೇ ಯಾರು ನಮ್ಮನ್ನ ರೆಕಗ್ನೈಸ್ ಮಾಡಲ್ವಲ್ಲ. ಈ ಉಡುಪಿ, ಮಂಗಳೂರು, ಬೇರೆ ಬೇರೆ ಡಿಸ್ಟಿಕ್ಲವರು ದುಬೈಲ್ ಹೋಗಿ ಯಾರು ಅಂತ ಹೇಳ್ತಾರೆ. ಆದ್ರೆ ನಮ್ಮೂರಲ್ಲಿ ನಾನು ಯಾರೋ ಒಂದು ಗೊತ್ತಿಲ್ವಲ್ಲ ಅಂತ ಒಂದು ಚಿಕ್ಕದೊಂದು ನೋವಿತ್ತು. ಆದ್ರೆ ಇವತ್ತು ನಮ್ಮೂರವರು ಬಂದಿದ್ದಾರೆ, ನಮ್ಮ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ, ಇಡೀ ತಾಲೂಕು ಎಲ್ಲಾ ಕಡೆಯಿಂದಾನು ಟೀಚರ್ಸ್ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿರೋದ್ರಿಂದ ಸೊ ನಮ್ಗೇನಂದ್ರೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಇವಾಗ ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದೇನಂದ್ರೆ ಯಾರು ನೋಡಿರಲ್ಲ. ಸೊ ದೇವ್ರೊಬ್ರು ನೋಡಿರ್ತಾರೆ. ಆದ್ರೆ ಇಲ್ಲೊಬ್ರು ಕನ್ನತ್ತ ಅವ್ರು ಬಂದಿದ್ದಾರೆ. ನಾವು ಕನ್ಸಂದ್ರನಾ? ಓಕೆ. ಸೊ ಈ ತರ ಕೆಲವೊಂದು ವಿಲೇಜ್ ಅವರೆಲ್ಲ ಬಂದು ಅವ್ರಿಗೇನು ಗೊತ್ತಿಲ್ಲ, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತಿಳ್ಕೊಂಡು ಇಷ್ಟೆಲ್ಲ ನಮ್ಗಿಂತ ಮುಂಚೆನೆ ಅವರೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ರೆ ಫ್ಯಾಕ್ಟ್ರಿ ಒಂದು ಮಾಡಿ, ಒಂದು ಕಂಪನಿ ಒಂದು ಮಾಡಿ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಆಲ್ರೆಡಿ ನಾಗರಬಾವಿ ಒಂದು ಕ್ಲಬ್ ಅಲ್ಲಿ ಒಂದು 150 ಜನ ಎಲ್ಲ ಸೇರಿ, ಡ್ರೋನ್ ಪ್ರತಾಪ್ ನಾವೆಲ್ಲ ಸೇರಿ ನಮ್ಮ ಕರ್ನಾಟಕದವ್ರಿಗೆ ದೊಡ್ಡ ಲೆವೆಲ್ ಅಲ್ಲಿ ಒಂದು ದುಬೈಗೆ ಎಕ್ಸ್ಪೋರ್ಟ್ ಮಾಡಿ ಎಲ್ಲ ನಮ್ಮ ರೈತರ್ಸು, ನಮ್ಮ ಕನ್ನಡಿಗರು. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಒಂದು 10 ವರ್ಷ ಕನ್ನಡಿಗರಾಗಿ ಅಂದ್ರೆ ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋಗಿದೀವಿ, ಊಟ ಇಲ್ದಿರ ಮಲ್ಗಿದೀವಿ ಅಂತ ಜನ ಹುಡುಗರು ಇರ್ತಾರೆ ಬೆಂಗಳೂರಲ್ಲಿ ಅಂತ 150 ಜನಕ್ಕೆ ಮೀಟಿಂಗ್ ಮಾಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿ ಸ್ಟಾರ್ಟ್ ಮಾಡಿ ಇವಾಗ ಒಂದು ಮಾಡ್ತಾ ಇದೀವಿ. ಸೊ ಅದ್ರಲ್ಲಿ ಏನಾದ್ರೆ ಇವ್ರು ಹೇಳೋದಂದ್ರೆ ಒಂದು ಫ್ಯಾಕ್ಟ್ರಿನೇ ಮಾಡಿ, ನಮಗೂ ಅದು ಆಸೆ ಇದೆ. ಎಲ್ಲೋ ಒಂದ್ ಹತ್ರ ನಮ್ಮ ತೋಟ ಇಲ್ಲಿ ಜಮೀನುಗಳೆಲ್ಲ ಇದಾವೆ, ಎಲ್ಲೋ ಒಂದ್ ಹತ್ರ ಮಾಡಿ ನಮ್ಮ ಇಲ್ಲಿ ಬಹಳಷ್ಟು ಜನ ನೀರ್ ಕಟ್ಟಿರೋರು, ಬಹಳಷ್ಟು ಕೆಲ್ಮಟ್ಟದಲ್ಲಿ ಕಷ್ಟಪಟ್ಟು ಬಂದಿರೋರು ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಸೇವೆ ಮಾಡ್ಬೇಕು ಅಂತ. ನಮ್ಗೇನು ಒಂದು ಮಿನಿಸ್ಟರ್ ಪೋಸ್ಟ್ ಒಂದು ಇದು ಬೇಕು ಅಂತಲ್ಲ, ನಮ್ಗೆ ನಮ್ ಬ್ಲಡ್ ಅಲ್ಲೇ ಬಂದೆ, ದೇವ್ರ ದಯೆಯಿಂದ ಎಲ್ರಿಗೂ ಕೊಡುವಂತ ಮನ್ಸು ಕೊಡ್ಬೇಕು. ಯಾಕೆಂದ್ರೆ ಹೋಗುವಾಗ ಏನು ತಗೊಂಡ್ ಹೋಗಲ್ಲ. ನಾವು ಒಂದು 10 ವರ್ಷ ಕೆಲಸ ಮಾಡಿ ಇವಾಗ ಒಂದು 5 ವರ್ಷ ಸ್ವಂತ ಕಂಪನಿ ಮಾಡಿ ಇವಾಗ ನಮ್ಮ ಕನ್ನಡಿಗರಿಗೆ ಒಂದು 20 ಜನ ಕೆಲಸನೂ ಕೊಟ್ಟಿದೀವಿ. ಮೇ ಬಿ ಇದೊಂದು 100-200 ಮೆಂಬರ್ಸ್ ಕೆಲಸನೂ ಆಗುತ್ತೆ. ಈವನ್ ನಮ್ಮ ಬೆಂಗಳೂರಲ್ಲೂ ಕಂಪನಿ ಓಪನ್ ಮಾಡಿದ್ವಿ. ಮುಲ್ಬಾಗ್ಲಲ್ಲೂ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಲ್ಲ ದುಬೈ ಲೋಕು ಪ್ರಾಡಕ್ಟ್ಸ್ ಎಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತಿದ್ವಿ. ಎಲ್ಲ ಕೆಲಸ ಆಗಬೇಕು ನಮ್ಮ ಕನ್ನಡಿಗರಿಗೆ. ಎಸ್ಪೆಷಲಿ ನಮ್ಮ ಮುಲ್ಬಾಗ್ಗೆ ಏನಾದರೂ ಒಂದು ಮಾಡಬೇಕು ಅಂತಿದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದು 25 ವರ್ಷ ಆಗಿದೆ, ಯಾರ್ದು ಕಾಂಟ್ಯಾಕ್ಟ್ ಆಗಿರಲಿಲ್ಲ ನಮ್ಮ ಹುಡುಗರ್ದು. ಸೊ ಎಲ್ಲ ಕನೆಕ್ಟ್ ಆಗಿ ಇವಾಗ ಗುರುವಂದ ಕಾರ್ಯಕ್ರಮ ಆಯ್ತು, ಏನೇನೋ ಕೆಲಸಗಳೆಲ್ಲ ಮಾಡಿದ್ದೀವಿ. ಸೊ ಇವಾಗ ಅದೆಲ್ಲ ನೋಡ್ತಾ ಇದ್ರೆ ಮುಂದೆ ಇನ್ನೂ ಬಹಳಷ್ಟು ಸ್ಕೂಲ್ಸ್ಗೆಲ್ಲ ವಿಸಿಟ್ ಮಾಡೋ ಬಹಳಷ್ಟು ಟೀಚರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಹೋಗಿ ಅವ್ರಿಗೆ ಮಕ್ಕಳಿಗೆ ಏನ್ ಬೇಕು, ಮತ್ತೆ ನಮ್ಮ ಯಂಗ್ ಸ್ಟಾರ್ಸ್ಗೆ ವಿಲೇಜ್ಗಳಲ್ಲಿ ಏನ್ ಬೇಕು ಆ ತರ ಎಲ್ಲ ನಾವೇನ್ ಬೇರೆ ಯಾವ್ದೋ ಗೌರ್ಮೆಂಟ್ ದುಡ್ಡು ಬರುತ್ತೆ ಅಂತಲ್ಲ, ಸ್ವಂತ ದುಡ್ಡು ಸಂಪಾದನೆ ಮಾಡಿ ಜನರಿಗೆ ಕೊಡ್ಬೇಕು, ಮಾಡ್ಬೇಕು ಅಂತ. ಸೊ ಅದೊಂದು ಇದು ಏನಂದ್ರೆ ವೈಫು, ಮಕ್ಕಳು, ತಂದೆ ತಾಯಿ ಅದಲ್ಲ, ಲೈಫಲ್ಲಿ ಮುಂದೆ ಬರ್ಬೇಕು, ನಾವು ಅದನ್ನ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೇ ಕಷ್ಟ ಆದ್ರೂ ರಿಸ್ಕ್ ತಗೊಂಡು ಲೈಫಲ್ಲಿ ರಿಸ್ಕ್ ತಗೊಳಕ್ ರೆಡಿ ಇರಬೇಕು. ಸೊ ನೀವು ಅಷ್ಟೇ ಒಂದು ಇನ್ಸ್ಪಿರೇಷನ್ ಅಷ್ಟೇ ನಾನು ಹೇಳೋದು. ನಾನು ಮುಲ್ಬಾಗ್ಲಿಂದ ಬಹಳಷ್ಟು ಜನನ್ನ ದುಬೈ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಒಂದಷ್ಟು ಕೆಲಸಗಳು ಕೊಡ್ಬೇಕು, ಮತ್ತೆ ಇಲ್ಲಿ ಒಂದಷ್ಟು ಕೆಲಸ ಆಗ್ಬೇಕು ಅಂತ ನಮಗೂ ಡ್ರೀಮ್ ಇದೆ. ಸೊ ದೇವ್ರ ದಯೆಯಿಂದ ನೀವೆಲ್ಲ ಇಷ್ಟು ಸಹಕಾರ, ಇದೊಂದು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಬರುವಂತ ದಿವಸದಲ್ಲಿ
ನೆಕ್ಸ್ಟ್ ಇನ್ನು ಏನೇನು ಸಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ. ಇದೇ ತರ ಸಹಕಾರ ಸಪೋರ್ಟ್ ಇದ್ರೆ, ಜಸ್ಟ್ ಸಪೋರ್ಟ್ ಇದ್ರೆ ಸಾಕು. ನಾವು ಯಾವ ರೇಂಜಿಗೆ ಬೇಕು, ಏನ್ ಬೇಕೋ ಮಾಡಕ್ಕೆ ನಾವು ತಯಾರಿದ್ದೀವಿ. ಮುಲ್ಬಾಗ್ಲಲ್ಲಿ ಒಂದು ಭದ್ರ ಬುನಾದಿಯಾಗಿ ಯಾವುದೇ ಕಷ್ಟ ಆದ್ರೂ ನಾವಿದೀವಿ ಅಂತ ಸೊ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರದವ್ರು, ಎಲ್ಲ ಮೂಡಲ್ ಕಿರಣ ನ್ಯೂಸ್, ಅನ್ನ ನ್ಯೂಸ್, ಮುಲ್ಬಾಗಲ್ ನ್ಯೂಸ್, ಸೊ SK ನ್ಯೂಸ್ ಇವರೆಲ್ಲ ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ. ಈ ಮಾಧ್ಯಮದವರು ಒಂದಿದ್ರೆ ಯಾವ ರೇಂಜಿಗೆ ಬೇಕಾದ್ರೂ ಅವರು ಬೆಳೆಸ್ತಾರೆ. ಸೊ ಅವರೊಂದು ಇಂಟ್ರೆಸ್ಟ್ ಆಗಿ ಅವರೊಂದು ಮನಸ್ಸು ಮಾಡ್ಬೇಕಷ್ಟೇ. ಸೊ ದುಬೈ ಲೋಕನ್ ಆಲ್ರೆಡಿ ನಾವಿಲ್ಲ ಅಂದ್ರೂ ಸಾಕು, ಬೆಳಗ್ಗೆ ಅಲ್ಲಿ ಎದ್ದೇಳಿ ದುಬೈಲಿ ಬೆಳಗ್ಗೆ ಎದ್ದೇಳೋಷ್ಟೊಳಗೆ ನಮ್ದು ನ್ಯೂಸ್ ಏನೋ ಒಂದು ನ್ಯೂಸ್ ಪೇಪರ್ ಏನೋ ಒಂದು ಮಾಡಿರ್ತಾರೆ ದುಬೈ ಲೋಕು. ಸೊ ಆ ರೇಂಜ್ಗೆ ಅವ್ರಿಗೆ ಒಂದು ಇಷ್ಟ ಆಗಿದೆ. ಜನ ಇಷ್ಟ ಆದ್ರೆ ಏನ್ ಬೇಕೋ ಮಾಡ್ತಾರೆ. ನಮ್ದು ಇದ್ರಲ್ಲಿ ಏನ್ ಜಾತಿ ಭೇದ ಯಾವ್ದು ಇಲ್ಲ. 90% ಮುಸ್ಲಿಂ ದುಬೈಯಲ್ಲಿ ನಮ್ ಫ್ಯಾನ್ಸ್ ಇದಾರೆ. ಏನಕ್ಕಿದ್ದಾರೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋದ. ಸೊ ಅದೇ ತರ ಇನ್ನು ಅಲ್ಲೇ 90% ಇದಾರೆ ಅಂದ್ರೆ ಇನ್ನು ನಮ್ಮ ಮುಲ್ಬಾಗ್ಲಲ್ಲಿ ವಿಲೇಜ್ ಅಲ್ಲಿ ಪ್ರತಿಯೊಂದು ಅಲ್ಲಿ ದುಬೈ ಲೋಕ ಯಾರೊಂದು ಗೊತ್ತಾದ್ರೆ ದುಬೈ ಲೋಕ ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ನೋಡಿ. ಮತ್ತೆ ಎಸ್ಪೆಷಲಿ ನಮ್ಮ ಮಾಧ್ಯಮದವರು ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಬಹಳ ಖುಷಿ. ಇದೇ ತರ ಸಪೋರ್ಟ್ ಮಾಡ್ತಾರೆ. ಬಹಳಷ್ಟು ಮಾತಾಡಿದ್ದಾಯ್ತು. ಬಹಳ ಜನ ಮಾತಾಡಿದ್ರೆ, ಇನ್ನು ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ಬೋದು. ಬಹಳ ಖುಷಿ ಆಗ್ತಾ ಇದೆ. ಇದೊಂದು ಫಸ್ಟ್ ಟೈಮ್ ನಮ್ಗೆ 42 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮೊದಲನೇ ಬಹುಮಾನ ಅಂತ ಹೇಳ್ಬೋದು. ನಮ್ಗೇನು ಬೇಕಾಗಿಲ್ಲ, ಜಸ್ಟ್ ಜನರ ಪ್ರೀತಿ ಬೇಕು ಅಷ್ಟೇ. ಜನರ ಪ್ರೀತಿಗೋಸ್ಕರ ನಾವು ಯಾವತ್ತು ನಿಮ್ಮೊಂದಿಗೆ ಇರ್ತೀವಿ ಅಷ್ಟೇ. ಸೊ ಎಲ್ರಿಗೂ ಧನ್ಯವಾದಗಳು. ಇದೇ ತರ ಸಪೋರ್ಟ್ ಮಾಡ್ತಾ ಇರ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್.